ಟ್ರಸ್ಟ್ ಮಿ ಗೈಸ್, ನಾನು ತುಂಬಾ ಸಲ ಹೇಳಿದ್ದೀನಿ, 2026 is not a normal politics in Tamil Nadu history. It's good. Talapati Vijay, no response. DMK's master plan, Modi's hit back. ಬನ್ನಿ ತಿಳ್ಕೊಳ್ಳೋಣ ಏನು ಇದು. 18th ಅಣ್ಣಾಮಲೈನ ಅರೆಸ್ಟ್ ಮಾಡಿದ್ರು, ಎಂಟೈರ್ ನೇಷನ್ ಅದ್ರ ಮೇಲೆ ಸ್ಪಂದನೆ ಮಾಡಿತು. ಬಟ್ TVK ಪಾರ್ಟಿ ವಿಜಯ್ ಅವರು ಮಾತ್ರ ಇದುವರೆಗೂ ಅದ್ರ ಮೇಲೆ ಯಾವುದೇ ಸಣ್ಣ ಟ್ವೀಟ್ ಸಹ ಇಲ್ಲ. ಇದೇ ಅಣ್ಣಾಮಲೈ ಕರೂರ್ ಇನ್ಸಿಡೆಂಟ್ ಆಗಿ TVK ಪಾರ್ಟಿ ಕಡೆಯಿಂದ ಅದೊಂದು ಮೀಟಿಂಗ್ಗೆ ತುಂಬಾ ಜನ 40-45 ಜನ ಸತ್ತೋದ್ರೆ, ಇದೇ ಅಣ್ಣಾಮಲೈ ಈ ಸ್ಟುಡ್ ಬೈ ವಿಜಯದೇನು ತಪ್ಪಿಲ್ಲ, ಅಲ್ಲಿ ಆರ್ಗನೈಸರ್ ಇಲ್ಲ ಅದು ಇದು ಅಂತ ಹೇಳಿ ವಿಜಯ್ಗೆ ಸಪೋರ್ಟ್ ಮಾಡಿದಂತ ಅಣ್ಣಾಮಲೈಗೆ ಇವತ್ತು ಏನೂ ತಪ್ಪು ಮಾಡಿಲ್ಲ, ಒಂದು ಗಾರ್ಬೇಜ್ ಆಗ್ತಿದ್ದಾರೆ ಒಂದು ಪ್ಲೇಸ್ ಅಲ್ಲಿ, ಆ ಊರಲ್ಲಿ ಆಗ್ಬಾರ್ದು ಅಂತ ಒಂದೇ ಒಂದು ಪ್ರೊಟೆಸ್ಟ್ ಮಾಡಿದ್ದಕ್ಕೆ ತಗೊಂಡೋಗಿ ಜೈಲಲ್ಲಿ ಹಾಕ್ತೀರಾ. ವಾವ್. ಅಂಡ್ ಇದಕ್ಕೆ TVK ಅವರು ಯಾವುದೇ ರೆಸ್ಪಾನ್ಸ್ ಇಲ್ಲ. ಅಂಡ್ ಲೈಕ್ ಸಪೋರ್ಟ್ ತರ, ಲೈಕ್ ಮಾರಲ್ ಸಪೋರ್ಟ್ ಕೂಡ ಇಲ್ಲ. ಹ್ಯಾಟ್ಸ್ ಅಪ್. ಅಂಡ್ DMK ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಎಸ್ ಅಫ್ಕೋರ್ಸ್ ಈಸ್ ಎ ಮಾಸ್ಟರ್ ಇನ್ ಪಾಲಿಟಿಕ್ಸ್ ಅಂತ ಹೇಳ್ಬೋದು. ಬಿಕಾಸ್ ಪಳಗಿ ತುಂಬಾ ಐಡಿಯಾಸ್ ಬರುತ್ತೆ DMKಗೆ. ಅಂಡ್ ಹೋಪ್ ಕಿಡಿ ಆಗಲಿ ತಮಿಳ್ನಾಡು ಪಾಲಿಟಿಕ್ಸ್ ಅಲ್ಲಿ. ಟ್ರಸ್ಟ್ ಮಿ ಗೈಸ್, ನಾನು ತುಂಬಾ ಸಲ ಹೇಳಿದ್ದೀನಿ, 2026 is not a normal politics in Tamil Nadu history. It's going to be a blast in the history of politics. ಅಂಡ್ ಅಣ್ಣಾಮಲೈ ಜೊತೆ ಯಾರೆಲ್ಲ ಕೈ ಜೋಡಿಸ್ತಾರೆ ಅಂತ ನಿಮ್ಗೆ ಆಗ್ಲೇ ಗೊತ್ತಿರುತ್ತೆ. ಹೋಪ್ ತಮಿಳ್ನಾಡಲ್ಲಿ ಒಂದು ಹೊಸ ಪಾರ್ಟಿ ಕಾರ್ಯಕ್ಕೆ ಬರುತ್ತೆ. ಅಂಡ್ ಅಲ್ಲಿನ ಜನಕ್ಕೆ ಸ್ವಲ್ಪ ಆದ್ರೂ ಚೇಂಜಸ್ ಕಾಣಿಸುತ್ತೆ. ಅಂಡ್ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇನ್ ಕೇಸ್ ನಾನೇನಾದ್ರು ತಪ್ಪು ಹೇಳಿದ್ರೆ ಅದನ್ನು ತಿಳಿಸಿ, ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ರೆಡಿ ಮಾಡ್ತೀನಿ. ಅಂಡ್ ಇಲ್ದಂಗೆ ವಿಡಿಯೋ ನೋಡಿದ್ರೆ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.